ನಮಸ್ಕಾರ. ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ವೈಲ್ಡ್ ಲೈಫ್ SOSನ ಸಹಭಾಗಿತ್ವದಲ್ಲಿ ಹೊರತರಲಾದ ಕರಡಿಗಳ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬದುಕುವುದು ಹೇಗೆ ಎಂಬ ವಿಷಯದ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಕರಡಿಗಳು ನಿಶಾಚರಿ ಪ್ರಾಣಿಗಳು. ಭಾರತ ದೇಶದ ಕಲ್ಲು ಬಂಡೆಗಳಿರುವ ಕುರುಚಲು ಕಾಡಿನಲ್ಲಿ ಹೆಚ್ಚಾಗಿ ಕಂಡುಬರುವ ಕರಡಿಗಳು ಭಾರತೀಯ ವನ್ಯಜೀವಿ ಕಾಯ್ದೆ 1972ರ ಅಡಿಯಲ್ಲಿ ಶೆಡ್ಯೂಲ್ 1 ಎಂದು ವರ್ಗೀಕರಿಸಿ ಸುರಕ್ಷಿತ ಸ್ಥಾನಮಾನವನ್ನು ನೀಡಲಾಗಿದೆ. ಇವು ಹಗಲೆಲ್ಲ ಬಂಡೆಗಳು, ಗುಹೆ ಒಳಗೆ, ಪೊದೆಯೊಳಗೆ ನಿದ್ರಿಸಿ ಸಂಜೆ ವೇಳೆಗೆ ಹೊರಬಂದು ಇಡೀ ರಾತ್ರಿ ಗೆದ್ದಲು, ಇರುವೆ, ಸಗಣಿ ಹುಳು ಹಾಗೂ ಕಾಡು ಹಣ್ಣುಗಳನ್ನು ತಿಂದು ಬೆಳಿಗ್ಗೆ ಮರಳಿ ಗುಹೆಗೆ ಹೋಗಿ ಮಲಗುತ್ತವೆ. ಮಳೆಗಾಲದಲ್ಲಿ ಇರುವೆ ಹಾಗೂ ಗೆದ್ದಲು ಹೆಚ್ಚಾಗುವುದರಿಂದ ಹೊಲಗಳಿಗೆ ಬಂದು ಅವುಗಳನ್ನು ತಿನ್ನುತ್ತವೆ. ಆದರೆ ಕೆಲವೊಮ್ಮೆ ಕಾಡಿನ ಅಂಚಿನಲ್ಲಿರುವ ಹೊಲಗಳಲ್ಲಿ ಬೆಳೆದ ಶೇಂಗಾ, ಮೆಕ್ಕೆಜೋಳ ಮುಂತಾದ ಬೆಳೆಗಳನ್ನು, ಪಪ್ಪಾಯಿ, ಹಲಸು, ಸಪೋಟ ಮುಂತಾದ ತೋಟಗಾರಿಕೆ ಉತ್ಪನ್ನವನ್ನು ತಿನ್ನಲು ಬರುತ್ತವೆ. ಇಂತಹ ಸಂದರ್ಭದಲ್ಲಿ ಮಾನವ ಕರಡಿ ಸಂಘರ್ಷ ಹೆಚ್ಚು. ಚಳಿಗಾಲದಲ್ಲಿ 2 ಮರಿಗಳಿಗೆ ಜನ್ಮ ನೀಡುವ ತಾಯಿ ಕರಡಿ 2 ರಿಂದ 3 ವರ್ಷ ಮರಿಗಳನ್ನು ಸಾಕುತ್ತದೆ. ಮರಿಗಳೊಂದಿಗೆ ಇರುವ ತಾಯಿ ಜನರ ಮೇಲೆ ದಾಳಿ ಮಾಡುವುದು ಹೆಚ್ಚು. ಕರಡಿಗಳ ಚಲನವಲನ ಹೆಚ್ಚಾಗಿರುವ ಗ್ರಾಮಗಳ ಜನರು ಕೈಗೊಳ್ಳಬೇಕಾದ ಕ್ರಮಗಳು. ಕಾಡಿನ ಪಕ್ಕದಲ್ಲಿ ಅಥವಾ ಕರಡಿಗಳು ಓಡಾಡುವ ಸ್ಥಳದಲ್ಲಿರುವ ನಿಮ್ಮ ಹೊಲಕ್ಕೆ ಹೋಗುವಾಗ ಗದ್ದಲ ಮಾಡಿಕೊಂಡು ಹೋಗಿ. ಇಂತಹ ಹೊಲಗಳಿಗೆ ರಾತ್ರಿ ನೀರು ಹಾಯಿಸಲು ಅಥವಾ ಬೆಳೆಗಳನ್ನು ಕಾಯಲು ಹೋಗುವಾಗ ಟಾರ್ಚ್ ಬೆಳಕಿನಲ್ಲೇ ಸಾಗಬೇಕು. ಹೊಲ ಕಾಯಲು ಹೋದಾಗ ನೆಲದ ಮೇಲೆ ಮಲಗದೆ ಹೊಲದ ಮಧ್ಯೆ ಎತ್ತರದ ಮಂಚಿಗೆ ಅಂದರೆ ಮಚಾನನ್ನು ಕಟ್ಟಿಕೊಂಡು ಮಲಗಬೇಕು. ಸಪೋಟ, ಪಪ್ಪಾಯಿ, ದಾಳಿಂಬೆ ಮುಂತಾದ ಸಿಹಿ ಹಣ್ಣುಗಳನ್ನು ಬೆಳೆಯುವವರು ತಮ್ಮ ತೋಟದ ಸುತ್ತಲೂ ಸೌರ ಬೇಲಿಯನ್ನು ಹಾಕಿಕೊಳ್ಳುವುದು ಒಳಿತು. ಕೊಳೆತ ಅಥವಾ ಕೆಟ್ಟ ಹಣ್ಣುಗಳನ್ನು ತೋಟದ ಹೊರಗೆ ಚೆಲ್ಲದೆ ಒಂದು ಗೊಬ್ಬರದ ಗುಂಡಿ ನಿರ್ಮಿಸಿ ಅದರಲ್ಲೇ ಹಾಕಬೇಕು. ಕಾಡಿನಂಚಿನ ಹಳ್ಳಿಗಳ ಹಾಗೂ ವಸತಿ ಶಾಲೆಗಳ ನಿವಾಸಿಗಳು ತಾವು ತಿಂದು ಉಳಿದ ಅಥವಾ ಅಳಸಿದ ಆಹಾರವನ್ನು ಹೊರಗೆ ಚೆಲ್ಲಬಾರದು. ಇಂತಹ ಆಹಾರ ಕರಡಿಗಳನ್ನು ಆಕರ್ಷಿಸುತ್ತದೆ. ಕಾಡಿನ ಮೂಲಕ ಸಾಗುವಾಗ ಕರಡಿ ದಾಳಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಗದ್ದಲ ಮಾಡುತ್ತಾ ಹೋಗುವುದರಿಂದ ನೀವು ಸಾಗುವ ಮಾರ್ಗದಿಂದ ಕರಡಿಗಳು ದೂರ ಹೋಗುತ್ತವೆ. ಗುಂಪಿನಲ್ಲೇ ಇರುವುದರಿಂದ ಕರಡಿಗಳು ದಾಳಿ ಮಾಡುವ ಸಾಧ್ಯತೆ ಕಡಿಮೆ. ನಸುಕಿನಲ್ಲಿ ಅಂದರೆ ಮುಂಜಾನೆ ಹಾಗೂ ಸಂಜೆಯ ವೇಳೆಯಲ್ಲಿ ಕಾಡಿಗೆ ಹೋಗಬಾರದು. ಈ ಸಂದರ್ಭದಲ್ಲಿ ಕರಡಿಗಳು ಚುರುಕಾಗಿರುತ್ತವೆ. ಕರಡಿ ಪ್ರದೇಶದೊಳಗೆ ಹೋಗುವಾಗ 4 ರಿಂದ 6 ಅಡಿ ಉದ್ದದ ಕೋಲನ್ನು ಹಿಡಿದುಕೊಂಡು ಹೋಗುವುದು ಒಳಿತು. ಒಂದು ವೇಳೆ ಕರಡಿ ನಿಮ್ಮೆದುರಿಗೆ ಬಂದರೆ ಏನು ಮಾಡಬೇಕು? ನಿಂತಲ್ಲೇ ನಿಲ್ಲಿ, ಓಡಬಾರದು. ಓಡುವುದನ್ನು ನೋಡಿ ಕರಡಿಯೂ ಸಹ ಓಡಿ ಬರಬಹುದು. ಗುಂಪಿನಲ್ಲೇ ಇರಿ. ನಂತರ ನಿಧಾನವಾಗಿ ಹಿಂದಕ್ಕೆ ಚಲಿಸುತ್ತಾ ವಾಪಸ್ ಹೋಗಿ. ಕರಡಿಯನ್ನು ಸುತ್ತುವರೆದು ನಿಲ್ಲಬೇಡಿ. ಕರಡಿಯ ಮೇಲೆ ಕಲ್ಲೊಗೆಯಬಾರದು. ಒಂದು ವೇಳೆ ಕರಡಿ ನಿಮ್ಮ ಮೇಲೆ ದಾಳಿ ಮಾಡಿದರೆ ಏನು ಮಾಡಬೇಕು? ಕರಡಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ಇದ್ದು ಕರಡಿ ನಿಮ್ಮನ್ನು ಹಿಡಿಯಲು ಬಂದ ಕೂಡಲೇ ಕರಡಿಯಿಂದ ಬೆನ್ನು ತಿರುಗಿಸಿ ನೆಲದ ಮೇಲೆ ಉಲ್ಟಾ ಬಿದ್ದುಕೊಳ್ಳಿ. ಕಾಲನ್ನು ಹೊಟ್ಟೆಯೊಳಗೆ ಮಡಚಿಕೊಂಡು 2 ಕೈಗಳಿಂದ ಮುಖ, ತಲೆ ಹಾಗೂ ಕುತ್ತಿಗೆಯನ್ನು ಮುಚ್ಚಿಕೊಳ್ಳಿ. ಕರಡಿಯೊಂದಿಗೆ ಹೋರಾಡಿದಷ್ಟು, ಕಿರುಚಾಡಿದಷ್ಟು ನಿಮ್ಮ ಮೇಲೆ ಅದು ಹೆಚ್ಚು ಗಾಯ ಮಾಡಬಹುದು. ಜೊತೆಗೆ ಯಾರಾದರೂ ಇದ್ದಲ್ಲಿ ಕೋಲಿನಿಂದ ಕರಡಿಯನ್ನು ಹೊಡೆಯಬೇಕು. ಕರಡಿ ಹೆಚ್ಚಾಗಿ ಮುಖ ಮತ್ತು ತಲೆಯನ್ನು ಕಚ್ಚಿ ಮಾರಣಾಂತಿಕ ಗಾಯ ಮಾಡುತ್ತದೆ. ಅದು ಮೈಮೇಲೆ ಬಿದ್ದು ದಾಳಿ ಮಾಡಿದಾಗ ತಲೆ ಹಾಗೂ ಮುಖವನ್ನು ಮುಚ್ಚಿಕೊಂಡು ನೆಲದ ಮೇಲೆ ನಿಶ್ಚಲವಾಗಿ ಬಿದ್ದುಕೊಳ್ಳಬೇಕು. ಇದರಿಂದ ಕರಡಿಯು ಇಂತಹ ವ್ಯಕ್ತಿಯನ್ನು ಒಂದು ನಿರ್ಜೀವ ವಸ್ತು ಎಂದು ಭಾವಿಸಿ ಬಿಟ್ಟು ಹೋಗುತ್ತದೆ. ಟವೆಲ್ ಇದ್ದರೆ ಅದರಿಂದ ಮುಖ ಹಾಗೂ ತಲೆಯನ್ನು ಮುಚ್ಚಿಕೊಂಡು ನೆಲಕ್ಕೆ ಬೋರಲಾಗಿ ಮಲಗಿಕೊಳ್ಳಬೇಕು. ಕಿರುಚಾಡಬಾರದು ಹಾಗೂ ಉಸಿರು ಬಿಗಿ ಹಿಡಿದುಕೊಂಡು ಬಲು ನಿಧಾನವಾಗಿ ಉಸಿರಾಡಬೇಕು. ಲುಂಗಿ ಇದ್ದರೆ ಕೂಡಲೇ ಅದನ್ನು ಬೆಚ್ಚಿ ಹೊದ್ದಿಕೊಂಡು ಮಿಸುಕಾಡದ ಹಾಗೆ ಬಿದ್ದುಕೊಳ್ಳಬೇಕು. ಕಿರುಚಾಡಬಾರದು ಹಾಗೂ ಉಸಿರು ಬಿಗಿ ಹಿಡಿದುಕೊಂಡು ಬಲು ನಿಧಾನವಾಗಿ ಉಸಿರಾಡಬೇಕು. ಕೆಲವೊಮ್ಮೆ ಟವೆಲ್, ಲುಂಗಿ ಇಲ್ಲದಿದ್ದರೆ ಉಟ್ಟುಕೊಂಡ ಅಂಗಿ ಅಥವಾ ಬನಿಯನನ್ನು ಮೇಲೆತ್ತಿ ತಲೆ ಹಾಗೂ ಮುಖವನ್ನು ಮುಚ್ಚಿಕೊಂಡು ನೆಲದ ಮೇಲೆ ಬೋರಲಾಗಿ ಬಿದ್ದುಕೊಳ್ಳಿ. ಕರಡಿ ದಾಳಿ ಮಾಡಿದಾಗ ನೀವು ಹೀಗೆ ಮುಖ ಮುಚ್ಚಿಕೊಂಡು ಮಲಗಿದ್ದರೂ ಕರಡಿ ಸ್ವಲ್ಪ ಹೊತ್ತು ಅಲ್ಲೇ ಕಾಯುತ್ತಾ ಕುಳಿತಿರಬಹುದು. ಆದ್ದರಿಂದ ಸುಮಾರು ಅರ್ಧ ಗಂಟೆಯವರೆಗೂ ನೀವು ಮುಖವನ್ನು ಮುಚ್ಚಿಕೊಂಡೇ ಬಿದ್ದ ಸ್ಥಿತಿಯಲ್ಲೇ ಇರುವುದು ಸುರಕ್ಷಿತ. ಕರಡಿ ಸುತ್ತಲೂ ಎಲ್ಲೂ ಇಲ್ಲ ಎಂದು ಖಾತರಿಪಡಿಸಿಕೊಂಡ ಮೇಲೆ ಎದ್ದು ಹೋಗಬೇಕು. ಗಾಯವಾಗಿದ್ದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ಹಾಗೂ ಇದರ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಬೇಕು. ಸಮಯ ಇದ್ದರೆ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಕರೆಸಿಕೊಳ್ಳುವುದು. ಹೀಗೆ ಯಾರ ಮೇಲಾದರೂ ಕರಡಿ ದಾಳಿ ಮಾಡಿರುವುದು ಕಂಡುಬಂದಲ್ಲಿ ತಕ್ಷಣ ಅರಣ್ಯ ಇಲಾಖೆಗೆ ಹಾಗೂ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿ.
ಒಂದು ವೇಳೆ ಕರಡಿ ನಿಮ್ಮ ಗ್ರಾಮದ ಸುತ್ತಮುತ್ತ ಅಥವಾ ಹೊಲದಲ್ಲಿ ಕಂಡರೆ ಏನು ಮಾಡಬೇಕು? ಕೆಲವೊಮ್ಮೆ ಕರಡಿಗಳು ಹೊಲದೊಳಗೆ ಅಥವಾ ಗ್ರಾಮದ ಸುತ್ತಲಿನ ಪೊದೆಯೊಳಗೆ ಮಲಗಿರುತ್ತವೆ. ಇಂತಹ ಸ್ಥಿತಿಯಲ್ಲಿ ಕರಡಿಯನ್ನು ಕಂಡ ತಕ್ಷಣ ಮೆಲ್ಲಗೆ ಹಿಂದಕ್ಕೆ ಬರಬೇಕು. ಗದ್ದಲ ಎಬ್ಬಿಸದೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಬೇಕು. ಅವರು ಬರುವವರೆಗೆ ದೂರದಿಂದ ಗಮನಿಸಿ ಮಾಹಿತಿ ನೀಡಬೇಕು. ಅರಣ್ಯ ಇಲಾಖೆಯ ಸಿಬ್ಬಂದಿ ಬಂದಲ್ಲಿ ಅವರಿಗೆ ಕಾರ್ಯಾಚರಣೆ ಮಾಡಲು ಅಡ್ಡಿಪಡಿಸದೆ ಸಹಕರಿಸಬೇಕು. ಒಂದು ವೇಳೆ ಇಡೀ ಊರಿನ ಜನ ಕರಡಿಯನ್ನು ಅಟ್ಟಿಸಿಕೊಂಡು ಹೋದಲ್ಲಿ ಅದು ಓಡುತ್ತಾ ಹೋಗುವಾಗ ಎದುರಿಗೆ ಕಾಣುವ ಅಮಾಯಕ ಜನರನ್ನು ಕಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಬಹುದು. ಕರಡಿ ಸೇರಿದಂತೆ ಎಲ್ಲ ವನ್ಯಜೀವಿಗಳಿಗೂ ಈ ಭೂಮಿಯ ಮೇಲೆ ಬದುಕಲು ನಮ್ಮಷ್ಟೇ ಹಕ್ಕು ಇದೆ. ವನ್ಯಜೀವಿಗಳ ನೆಲೆಗಳನ್ನು ನಾವು ಆಕ್ರಮಿಸಿಕೊಂಡಿದ್ದೇವೆ. ಅವುಗಳ ಬಗ್ಗೆ ಸಹನೆ, ಅನುಕಂಪ ಇರಲಿ. ನೀವು ಬದುಕಿ, ವನ್ಯಜೀವಿಗಳನ್ನು ಬದುಕಲು ಬಿಡಿ.